ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಅಂದ್ರೆ ಏನು, ಈ ಸಮಸ್ಯೆ ಯಾಕೆ ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಇರ್ತಕ್ಕಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮೇಘನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೂ ಮುಂಚೆ ಈ ಸೋರಿಯಾಸಿಸ್ ಅಂದರೆ ಏನು, ಜೊತೆಗೆ ಸ್ಕಿನ್ ಡಿಸಾರ್ಡರ್ಸ್ ಮತ್ತು ಇದು ಎರಡು ಸೇಮಾ ಅಥವಾ ಬೇರೆನಾ ಅಂತ, ಯಾಕಂದರೆ ಈ ಒಂದು ಗೊಂದಲ ಸಾಕಷ್ಟು ಜನಕ್ಕೆ ಇರುತ್ತೆ. ಹಾಗಾಗಿ ಸೋರಿಯಾಸಿಸ್ ಅನ್ನೋದು ಇಟ್ ಈಸ್ ಅ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಬಟ್ ಕಾಸ್ ಅಂತ ನೋಡೋಕ್ಕೆ ಬರೋದೇ ಆದರೆ ಈ ಕಾಸಲ್ಲಿ ಬಂದುಬಿಟ್ಟು ಇದು ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತಾ ಹೋಗ್ತೀವಿ. ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಹೋರಾಟ ಮಾಡೋಕ್ಕೆ ಶುರು ಮಾಡುತ್ತೋ ಅಂಥದ್ದನ್ನ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅಂಥ ಕ್ಯಾಟಗರಿಯಲ್ಲಿ ಬರುವಂಥ ಒಂದು ಸ್ಕಿನ್ ಡಿಸಾರ್ಡರ್ನ ನಾವು ಸೋರಿಯಾಸಿಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಚ್ಚಿ ಪ್ಯಾಚಿ ಸ್ಕಿನ್ ಕಂಪ್ಲೇಂಟ್ಸ್ ಏನೇ ಇದ್ದರೂ ಈ ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬೇಸಿಕಲಿ ಇಮ್ಯುನಿಟಿ ಅನ್ನೋದ್ರದ್ದು ಕೆಲಸ ಏನು, ರೋಗ ನಿರೋಧಕ ಶಕ್ತಿದು ಕೆಲಸ ಏನು ಅಂದರೆ ನಮ್ಮನ್ನು ಯಾವುದಾದ್ರೂ ಫಾರಿನ್ ಇನ್ವೇಡರ್ಸಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಯಾವಾಗ ಈ ಇನ್ವೇಡರ್ಸ್ ನಮ್ಮ ಪ್ರೊಟೆಕ್ಟ್ ಮಾಡೋ ಬದಲು ನಮ್ಮ ವಿರುದ್ಧನೇ ಹೋರಾಟ ಮಾಡೋಕ್ಕೆ ಶುರು ಮಾಡುತ್ತೋ ಅಂಥದ್ದನ್ನ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಸೊ ಈ ಆಟೋ ಇಮ್ಯೂನು ಯಾವುದಾದ್ರೂ ಸಿಸ್ಟಮ್ನ ಎಫೆಕ್ಟ್ ಮಾಡ್ಬೋದು. ಯಾವಾಗ ಅದು ಸ್ಕಿನ್ನನ್ನು ಎಫೆಕ್ಟ್ ಮಾಡುತ್ತೋ ಅದರಲ್ಲಿ ನಾವು ಸೋರಿಯಾಸಿಸ್ ಅನ್ನೋ ಕಂಡೀಷನ್ನ ನೋಡ್ತಾ ಹೋಗ್ಬೋದು. ಓಕೆ, ಸೋರಿಯಾಸಿಸ್ ಯಾಕೆ ಉಂಟಾಗುತ್ತೆ, ಜೊತೆಗೆ ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದರೆ? ಓಕೆ, ಮಲ್ಟಿಫ್ಯಾಕ್ಟೋರಿಯಲ್ ಕಾಂಪೊನೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಬರೀ ಒಂದೇ ಕಾಸ್ ಅಂತ ಏನೂ ಇಲ್ಲ. ಸೊ ಜೆನೆಟಿಕ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಯಾರಲ್ಲಾದರೂ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಹಿಸ್ಟ್ರಿ ಇದ್ದರೆ, ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ ಆಗಲಿ ಪೇರೆಂಟ್ಸಲ್ಲಾಗಲಿ ಈ ಥರದ್ರಲ್ಲಿದ್ದರೆ ಅದು ನೆಕ್ಸ್ಟ್ ಆಫ್ ಸ್ಪ್ರಿಂಗ್ಸ್ಗೆ ಬರೋ ಅಂಥ ಚಾನ್ಸಸ್ಗಳಿರುತ್ತೆ. ಹಾಗಂತ ಎಲ್ಲರಲ್ಲೂ ಈ ಕಾಯಿಲೆ ಬರಬೇಕು ಅನ್ನೋದೇನೂ ಇಲ್ಲ. ಈಗ ಒಂದು ಜನ್ರೇಷನಲ್ಲಿದೆ ಅಂದಾಗ ನೆಕ್ಸ್ಟ್ ಜನ್ರೇಷನ್ ಅವಾಯ್ಡ್ ಆಗ್ತಾ ಹೋಗ್ಬೋದು. ವೆರಾಸ್ ಟ್ರಿಗರಿಂಗ್ ಫ್ಯಾಕ್ಟರ್ ಏನಾದರೂ ಇದ್ದರೂ ಕೂಡ ಇದು ಫ್ಲೇರ್ ಅಪ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಓಕೆ, ಸೊ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರೆ ಆ ಕುರಿತು ಹೇಳೋದು? ಓಕೆ, ಸೊ ಸಿಂಪ್ಟಮ್ಸ್ ಹೇಳೋದೇ ಆದರೆ ಆಸ್ ಐ ಸೆಡ್ ಇಚ್ಚಿ ಪ್ಯಾಚಿ ಸ್ಕಿನ್ ಅಂತ. ಸೊ ಇಚ್ಚಿಂಗ್ ಇಸ್ ಕಾಮನ್ ಥ್ರೂ ಔಟ್ ದಿಸ್ ಡಿಸೀಸ್. ಸೊ ನವೆ ಆಗುವಂಥದ್ದು, ತುರ್ಕೆ ಬರುವಂಥದ್ದು, ಅದರ ಒಟ್ಟಿಗೆ ಚರ್ಮದಲ್ಲಿ ಪುಡಿ ಉದುರಂಥದ್ದು ಶುರು ಆಗ್ತಾ ಹೋಗುತ್ತೆ. ಸೊ ಸ್ಕ್ಯಾಬ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಸ್ಕ್ಯಾಬ್ಸ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಒಂದು ಬ್ಲೀಡಿಂಗ್ ಸ್ಪಾಟ್ಸ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಬೇಸಿಕಲಿ ಇಚ್ಚಿಂಗ್ ರಿಮೈನ್ ಸೇಮ್ ಥ್ರೂ ಔಟ್ ದ ಕಂಪ್ಲೇಂಟ್ ಅಂತ ಹೇಳ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಹೆಚ್ಚಾಗಿ ಚಳಿಗಾಲದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾರೆ, ಹೌದಾ? ಅಥವಾ ಯಾಕೆ, ಕಾರಣ ಏನು ಅಂತ ತಿಳಿಸ್ಕೊಡೋದಾದ್ರೆ? ಈ ಕಾಯಿಲೆಗೆ ಇನ್ನೊಂದು ಹೆಸರೇ ವಿಂಟರ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಈ ಅಗ್ರವೇಷನ್ಸ್ ಎಲ್ಲ ಈ ಟೈಮಲ್ಲೇ ಜಾಸ್ತಿ ಇರುವಂಥದ್ದು. ಸೊ ವಿಂಟರಲ್ಲಿ ಏನಕ್ಕೆ ಬರುತ್ತೆ ಅನ್ನೋದಾದ್ರೆ, ಆಲ್ರೆಡಿ ವಿಂಟರಲ್ಲಿ ಡ್ರೈನೆಸ್ ಅನ್ನೋದು ಅಂದರೆ ನಮ್ಮ ಬಾಡಿಯಲ್ಲಿರೋ ಮಾಯಿಶ್ಚರು ಹೋಗ್ತಾ ಇರುತ್ತೆ. ಸೊ ಮಾಯಿಶ್ಚರ್ ಇಲ್ದಲೇ ಇರೋ ಕಾರಣ ಸ್ಕಿನ್ ಆಲ್ಮೋಸ್ಟ್ ಡ್ರೈ ಆಗಿರೋದ್ರಿಂದ, ಆ್ಯಂಡ್ ಈ ಕಂಡೀಷನಲ್ಲೂ ಅಗೇನ್ ಏನಾಗುತ್ತೆ, ಡ್ರೈನೆಸ್ ಅನ್ನೋದು ಒನ್ ಆಫ್ ದ ಸಿಂಪ್ಟಮ್ ಇರೋದ್ರಿಂದ ಚಳಿಗಾಲದಲ್ಲಿ ಇದ್ರದ್ದು ಕಂಪ್ಲೇಂಟ್ಸ್ನ ನಾವು ಜಾಸ್ತಿನೇ ನೋಡ್ತಾ ಹೋಗ್ಬೋದು. ಓಕೆ, ಇನ್ನು ಈ ಒಂದು ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ, ಜೊತೆಗೆ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದಾಗ ನಿಮ್ಮಲ್ಲಿ ಯಾವ ರೀತಿಯ ಒಂದು ಭಿನ್ನವಾಗಿ ನೀವು ಚಿಕಿತ್ಸೆಯನ್ನು ಕೊಡ್ತೀರಾ ಅಂತ ಹೇಳೋದಾದರೆ? ಹೋಮಿಯೋ ಕೇರಲ್ಲಿ ಕೊಡುವಂಥ ಚಿಕಿತ್ಸೆ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂದರೆ ಏನು ಅಂದರೆ, ಸೊ ನೋಡಿ, ಸೋರಿಯಾಸಿಸ್ ಬರೋರಲ್ಲಿ ಇರೋ ಗುಣಲಕ್ಷಣಗಳು ಇಚ್ಚಿಂಗು ಮತ್ತು ಪ್ಯಾಚಿ ಸ್ಕಿನ್ ಕಾಮನ್ ಆಗಿದ್ದರೂ ಕೂಡ ಮೊಡಾಲಿಟೀಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಇದು ಆಟೋ ಇಮ್ಯೂನ್ ಡಿಸೀಸ್ ಇದ್ದರೂ ಕೂಡ ಕೆಲವು ಟ್ರಿಗರಿಂಗ್ ಫ್ಯಾಕ್ಟರ್ಗಳು ಕೂಡ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಪರ್ಸನ್ ಟು ಪರ್ಸನ್ ಇಟ್ ಡಿಫರ್ಸ್. ಸೊ ಅಗೇನ್ ಇಟ್ ಕ್ಯಾನ್ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್ ಸೈಕೋಸೊಮ್ಯಾಟಿಕ್, ಅಂದರೆ ನಮ್ಮ ಮನಸ್ಥಿತಿ ಕೂಡ ಈ ಕಾಯಿಲೆ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಸ್ಟ್ರೆಸ್ ಕೂಡ ಇರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆದಾಗ ಈ ಸಿಂಪ್ಟಮ್ಸ್ಗಳು, ರಿಕರೆನ್ಸ್ ಮತ್ತು ರೆಮಿಷನ್ಸ್ಗಳನ್ನು ನಾವು ಜಾಸ್ತಿ ನೋಡ್ತಾ ಹೋಗ್ಬೋದು. ಹಾಗಾಗಿ ರೂಟ್ ಕಾಸ್ನ ಅನಲೈಸ್ ಮಾಡಿಬಿಟ್ಟು ಲಾಂಗ್ ಲಾಸ್ಟಿಂಗ್ ರಿಲೀಫ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದರೆ ಸೊ ಹೋಮಿಯೋ ಕೇರಲ್ಲಿ ಕೊಡುವಂಥ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಏನಿರುತ್ತಲ್ಲ ಅದು ಬೆಸ್ಟ್ ಅಂತಲೇ ಹೇಳ್ತಾ ಹೋಗ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ನೋಡ್ತಾ ಹೋಗೋದಾದರೆ ನಾವು ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಕಂಡು ಬರುತ್ತೆ, ಜೊತೆಗೆ ಪುರುಷರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತಾ ಅಥವಾ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತಾ ಅಥವಾ ಮಕ್ಕಳಲ್ಲಿಯೂ ಕೂಡ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತಾ? ಈ ಕಾಯಿಲೆ ಬಂದ್ಬಿಟ್ಟು ಯಾವುದೇ ಏಜ್ ಸ್ಪೆಸಿಫಿಕ್ ಮತ್ತು ಜೆಂಡರ್ ಸ್ಪೆಸಿಫಿಕ್ ಇರೋದಿಲ್ಲ. ಸೊ ಏಜ್ ಫ್ಯಾಕ್ಟರ್ ಅಂತ ಇರೋದಿಲ್ಲ. ಇದು ಮಕ್ಕಳಲ್ಲೂ ಕೂಡ ಕಾಣಿಸ್ಕೋಬಹುದು, ಅಡಲ್ಟ್ಸಲ್ಲಿ ಮತ್ತು ಏಜ್ ಇಂಡಿವಿಜುವಲ್ಸಲ್ಲೂ ಕೂಡ ಕಾಣಿಸ್ಕೋಬಹುದು. ಸೊ ಜೆಂಡರಲ್ಲಿ ನೋಡೋದಾದರೆ ಎರಡು ಜೆಂಡರಲ್ಲಿ ಕೂಡ ಇದು ಕಾಮನ್ ಆಗಿ ಕಾಣಿಸ್ಕೋತಾ ಹೋಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಯಾವ ಟೈಮಲ್ಲಿ ಮೇಂಟೈನಿಂಗ್ ಕಾಸ್ ಬರುತ್ತೆ ಅಥವಾ ಯಾವ ಟೈಮಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಲ್ಲ ಅದು ಕಾಣಿಸ್ಕೊಳ್ತಾ ಹೋಗುತ್ತೋ ಆ ಏಜಲ್ಲಿ ಇದು ನಮಗೆ ಸಿಂಪ್ಟಮ್ಯಾಟಿಕಲಿ ಕಾಣಿಸ್ಕೊತಾ
ಹೋಗ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಅಂತ ಹೇಳಿ ಪ್ರಾರಂಭದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಸಿವಿಯರ್ ಆದಾಗ ಅವರು ಏನೆಲ್ಲ ಒಂದು ಕಾಂಪ್ಲಿಕೇಶನ್ ಎದುರಿಸಬೇಕಾಗತ್ತೆ, ಏನೆಲ್ಲ ಎಫೆಕ್ಟ್ಸ್ ಉಂಟಾಗತ್ತೆ? ಓಕೆ, ಬಿಗಿನಿಂಗಲ್ಲಿ ಎನಿ ಸ್ಕಿನ್ ಕಂಡೀಷನ್ ತಗೊಂಡಾಗ ನಾವು ನೋಟಿಸ್ ಮಾಡುವಂಥದ್ದೇ ಇದರ ರ್ಯಾಷಸ್ ಇರುತ್ತೆ, ಇಲ್ಲ ಅಂದರೆ ಇಚ್ಚಿಂಗ್ ಇರುತ್ತೆ. ಸೊ ಇದು ಬಿಗಿನಿಂಗಲ್ಲಿ ಬರುವಂಥದ್ದು ಕೂಡ ಒಂದು ಟೈನಿ ರ್ಯಾಶ್ ಅಥವಾ ಟೈನಿ ಬಂಬಾಗಿ ಬರುತ್ತೆ, ಅದ್ರ ಮೇಲೆ ಇಚ್ಚಿಂಗ್ ಬರುವಂಥದ್ದು. ಸೊ ಇದಕ್ಕೆ ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ, ಅದು ನಾವು ನೋಡುವಂಥ OPD ಪೇಷಂಟ್ಸ್ ಹೇಳೋ ಹಿಸ್ಟ್ರಿ ಏನಂದರೆ, ಸುಮಾರು ವರ್ಷದ ಮುಂಚೆ ಬಂದಿತ್ತು, ಹೋಮ್ ರೆಮಿಡೀಸ್ ಮಾಡ್ಕೊಂಡ್ವಿ ಅಥವಾ ಏನೋ ಒಂದು ಆಯಿಂಟ್ಮೆಂಟ್ಸ್ ಹಚ್ಕೊಂಡ್ವಿ, ಆ ಕಾಲಕ್ಕೆ ಕಡಿಮೆ ಆಗಿರುತ್ತೆ, ಮತ್ತೆ ಬರ್ತಾ ಇರುತ್ತೆ. ನೀವು ಹಿಸ್ಟ್ರಿ ತೊಗೊಂಡಾಗ ಓವರ್ ದ ಇಯರ್ಸ್ ತೊಗೊಂಡಿದ್ದೇ ಟ್ರೀಟ್ಮೆಂಟ್ ತೊಗೊಂಡಿರ್ತೀರ, ಅದರಿಂದ ಏನೂ ನಿಮ್ಗೆ ಉಪಯೋಗ ಆಗಿರಲ್ಲ, ರೆಮಿಷನ್ಸ್ಗಳು ಬಂದಿರುತ್ತೆ. ಸೊ ಬಿಗಿನಿಂಗಲ್ಲಿ ಒಂದು ಟೈನಿ ಬಂಪ್ ಆಗಿರೋ ಅಂಥದ್ದು ಅದು ಕೊಲೈಡ್ ಆಗಿ ಏನಾಗುತ್ತೆ, ಥಿಕ್ ಸ್ಕ್ಯಾಬ್ಸ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ಒಂದು ಸ್ಕಿನ್ ಸೆಲ್ ಅದು ಹುಟ್ಟಿ ಅದ್ರ ಕೆಲಸ ಮಾಡಿ ಅದು ಸಾಯಕ್ಕೆ 30 to 40 ಡೇಸ್ ತಗೊಳ್ಳುವಂಥದ್ದು. ವೆರಾಸ್ ಇನ್ ಸೋರಿಯಾಸಿಸ್ ಏನಾಗುತ್ತೆ, ಈ ಎಂಟೈರ್ ಸೈಕಲ್ ದಟ್ ಕಮ್ಸ್ ಡೌನ್ ಟು 3 to 4 ಡೇಸ್. ಸೊ ಸೆಲ್ ಗ್ರೋತ್ ಜಾಸ್ತಿ ಆಗುತ್ತೆ, ಸೆಲ್ ಗ್ರೋತ್ ಜಾಸ್ತಿ ಆಗೋದ್ರಿಂದ ಸೆಲ್ ಡೆತ್ ಕೂಡ ಆಗೋದು ಅಲ್ಲಿ ಪ್ರಪೋರ್ಷನೇಟ್ ಆಗೋದಿಲ್ಲ, ಅದರಿಂದ ಏನಾಗುತ್ತೆ ಜಾಸ್ತಿ ಸ್ಕಿನ್ ಸೆಲ್ಸ್ ಸಾಯ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಪೌಡ್ರಿ ಫ್ಲೇಕ್ಸ್ ಅಥವಾ ಪ್ಲಾಕ್ಸ್ ಅಂತ ಏನು ಹೇಳ್ತೀವಿ ಅದು ಉದ್ರಕ್ಕೆ ಶುರು ಆಗುತ್ತೆ. ಇದೇ ಒಂದು ವೆರೈಟಿ ಪ್ಲಾಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಉಂಟಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಅದರಲ್ಲಿ ಸಾಕಷ್ಟು ಟೈಪ್ಸ್ಗಳಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಸೊ ಆ ವಿಧಗಳು ಯಾವುದು, ಆ ಟೈಪ್ಸ್ಗಳ ಬಗ್ಗೆ ಹೇಳೋದಾದರೆ? ಸೋರಿಯಾಸಿಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ರ್ಯಾಷಸ್ ಅಂತ ಹೇಳ್ಬೋದು. ಸೊ ರ್ಯಾಷಸ್ ಡಿಸ್ಟ್ರಿಬ್ಯೂಷನಲ್ಲಿ ಬರೋದೇ ಆದರೆ ಜನರಲೈಸ್ ಸೋರಿಯಾಸಿಸ್ ಅಥವಾ ಪ್ಲಾಕ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಇದು ಹೆಡ್ ಟು ಟೋ ಎವ್ರಿ ಕಾಂಪೊನೆಂಟ್ನ ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ. ಸೊ ವೆರಾಸ್ ಕೆಲವು ಕಂಡೀಷನಲ್ಲಿ ಬರುತ್ತೆ, ನೇಲ್ ಸೋರಿಯಾಸಿಸ್ ಅಂತ ಬರುತ್ತೆ, ಇದು ಬರೀ ಪಿಟ್ಟಿಂಗ್ ನೇಲ್ಸ್, ಬರೀ ನೇಲ್ ಮೇಲೆ ಮಾತ್ರ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಕೆಲವರಲ್ಲಿ ಸೀಬೋಸೋರಿಯಾಸಿಸ್ ಅಂತೀವಿ, ಬರೀ ಸ್ಕ್ಯಾಲ್ಪ್ ರೀಜನಲ್ಲಿ ಮಾತ್ರ ಇರುವಂಥದ್ದು, ಹೇರ್ ಲೈನ್ನ ಎಕ್ಸ್ಟೆಂಡ್ ಆಗೋದಿಲ್ಲ. ಅದು ಬಿಟ್ಟರೆ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಬರೀ ಅಂಗೈ ಮತ್ತು ಅಂಗಾಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವು ವೆರೈಟಿಯಲ್ಲಿ ಗಟ್ಟೆಟ್ ಅಂತ ಹೇಳ್ತೀವಿ. ಪ್ಲಾಕ್ ಸೋರಿಯಾಸಿಸಲ್ಲಿ ಹೇಗೆ ಥಿಕ್ ಸ್ಕ್ಯಾಬ್ಸ್ ಬರುತ್ತೋ, ಗಟ್ಟೆಟ್ಟಲ್ಲಿ ಅಲ್ಲೇ ತೂತುಗಳಾಗಕ್ಕೆ ಶುರು ಆಗುತ್ತೆ, ರಂಧ್ರಗಳಾಗಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಗಟ್ಟೆಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಮೆಜಾರಿಟಿ ಆಫ್ ಕೇಸಸ್ ನಾವು ನೋಡುವಂಥದ್ದು 80% ಆಫ್ ಕೇಸಸ್ ಬಂದ್ಬಿಟ್ಟು ಈ ಜನರಲೈಸ್ ಸೋರಿಯಾಸಿಸ್ ಅಥವಾ ಪ್ಲಾಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಸೊ ಸಡನ್ ಆಗಿ ಅವರು ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಏನಾದರೂ ಸಮಸ್ಯೆ ಉಂಟಾಗತ್ತಾ? ಖಂಡಿತವಾಗಿಯೂ ಸ್ವಿಚ್ ಆನ್ ಆಗ್ಬೋದು. ಅಗೇನ್ ಇಟ್ ಡಿಪೆಂಡ್ಸ್ ಅವ್ರಿಗೆ ಎಷ್ಟು ವರ್ಷದಿಂದ ಈ ಕಾಯಿಲೆ ಇದೆ, ಈ ಕಾಯಿಲೆಗೆ ಸೆಕೆಂಡ್ರಿ ಟು ಎನಿ ಅದರ್ ಇಲ್ನೆಸಸ್ ಏನಾದರೂ ಇದನ್ನು. ಮೋಸ್ಟ್ ಆಫ್ ದ ಟೈಮ್ ಓವರ್ 5 years 10 years ಆಫ್ ಸೋರಿಯಾಸಿಸ್ ಇರೋರು ದೇ ಎಂಡ್ ಅಪ್ ವಿತ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಇರುತ್ತೆ. ಸೊ ಅಂಥ ಕಂಡೀಷನಲ್ಲಿ ಬರೀ ನಾವು ಸ್ಕಿನ್ನನ್ನು ಒಂದೇ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ಗಳು ತಗೊಂಡಿದ್ದಾರೆ. ಜನರಲಿ ಕನ್ವೆನ್ಷನಲ್ ಥೆರಪೀಸಲ್ಲಿ ಈ ರೀತಿ ಆಟೋ ಇಮ್ಯೂನ್ ಡಿಸೀಸಸ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರು ಯೂಸ್ ಮಾಡುವಂಥದ್ದೇ ಸ್ಟೀರಾಯ್ಡ್ಸ್. ಸೊ ಸ್ಟೀರಾಯ್ಡ್ಸ್ದು ಸೈಡ್ ಎಫೆಕ್ಟ್ಸ್ಗಳಿರುತ್ತೆ, ಕೆಲವು ಹೈಡ್ರೋಕ್ಲೋರೋಕ್ವಿನೈನ್ ಇರಲಿ, ಮೆಥೋಟ್ರೆಕ್ಸೆಟ್ ಈ ರೀತಿ ಕನ್ವೆನ್ಷನಲ್ ಥೆರಪೀಸ್ ಯೂಸ್ ಮಾಡೋದ್ರಿಂದ ಈ ಮೆಡಿಸಿನ್ಸ್ನ ಸಡನ್ ಆಗಿ ನಾವು ನಿಲ್ಸೋಕ್ಕೂ ಕೂಡ ಆಗೋದಿಲ್ಲ. ಸೊ ಜೊತೆಲಿ ತೊಗೊಂಡಾಗ ನಾವೇನು ಮಾಡ್ತೀವಿ, ಟೇಪರಿಂಗ್ ಡೌನ್ ಅಂತ ಒಂದು ಮಾಡ್ತಾ ಹೋಗ್ತೀವಿ. ಅಂದರೆ ಆ ಮೆಡಿಕೇಷನ್ನ ಡೋಸೇಜಸ್ನ ಕಡಿಮೆ ಮಾಡಿ ನಮ್ಮ ಮೆಡಿಸಿನ್ಸ್ನೇ ಕೊಡ್ತಾ ಹೋಗೋದ್ರಿಂದ ಏನಾಗುತ್ತೆ, ನಿಮಗೆ ಕನ್ವೆನ್ಷನಲ್ ಥೆರಪಿಯಿಂದ ಆಗುವಂಥ ಸೈಡ್ ಎಫೆಕ್ಟ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಇಲ್ದಲೇ ಇರುವಂಥ ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ನೀವು ತಗೋತಾ ಹೋಗ್ಬೋದು. ಓಕೆ, ಸೋರಿಯಾಸಿಸ್ ಅಂದ ತಕ್ಷಣ ಇದೇನು ಲೈಫ್ ಟೈಮ್ ಇರುತ್ತಾ ಹೇಗೆ ಅನ್ನೋ ರೀತಿ? ಬಿಕಾಸ್ ಹೋಮಿಯೋ ಕೇರ್ನಲ್ಲಿ ಏನಾದರೂ ಚಿಕಿತ್ಸೆಯನ್ನು ತಗೊಂಡಾದಾಗ ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಅಥವಾ ಮತ್ತೆ ರಿಯಕರೆನ್ಸ್ ಆಗುವಂತಹ ಚಾನ್ಸಸ್ ಇದೆಯಾ, ಈ ಕುರಿತು ಹೇಳೋದಾದರೆ? ಈ ಕಾಯಿಲೆ ಇರೋ ನೇಚರೇ ಹೀಗೆ, ರಿಲ್ಯಾಪ್ಸಸ್ ಮತ್ತು ರೆಮಿಷನ್ಸ್ಗಳು ಇದ್ದೇ ಇರುತ್ತೆ. ಸೊ ಯಾವ ಪೇಷಂಟು ಕೂಡ ನಮಗೆ ಫಸ್ಟ್ ರ್ಯಾಶ್ ಅಪಿಯರ್ ಆದಾಗಲೇ ಕ್ಲಿನಿಕ್ಕಿಗೆ ಬಂದಿರೋರೇ ಇಲ್ಲ. ಸೊ ಹೋಮ್ ರೆಮಿಡೀಸ್ ಮಾಡ್ಕೋತಾರೆ, ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಂಡು ರಿಲೀಫ್ನ ತಗೊಂಡಿರ್ತಾರೆ. ಯಾವಾಗ ಇದು ರಿಲ್ಯಾಪ್ಸಸ್ ಆಗ್ತಾ ಹೋಗುತ್ತೋ, ರಿಕರ್ ಆಗ್ತಾ ಹೋಗುತ್ತೋ ಅವಾಗ ಎಚ್ಚೆತ್ಕೋತಾರೆ. ಸೊ ಇಟ್ ಸಮಥಿಂಗ್ ಸೀರಿಯಸ್ ಅಂತ. ಸೊ ಈ ಕಂಡೀಷನಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಎಷ್ಟು ಡ್ಯೂರೇಷನಿಂದ ಇದೆ ಇದನ್ನೆಲ್ಲ ಅನಲೈಸ್ ಮಾಡಿ ನಾವು ಮೆಡಿಸಿನ್ಸ್ ಕೊಡೋದ್ರಿಂದ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಲಾಂಗ್ ಲಾಸ್ಟಿಂಗ್ ರಿಲೀಫ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಸೊ ಓವರ್ ದ ಇಯರ್ಸ್ ನಾವು ಹಚ್ಚಿದ್ದೇ ಆಯಿಂಟ್ಮೆಂಟ್ ಹಚ್ತಾ ಇರ್ತೀವಿ, ಬಟ್ ಆ ಟೈಮಿಗೆ ಕಡಿಮೆ ಆಗಿರುತ್ತೆ, ಬಟ್ ಬೇರೆ ಎಲ್ಲೋ ಪ್ಯಾಚಸ್ ಬರ್ತಾ ಇರುತ್ತೆ. ಈ ರೀತಿ ನೀವು ಕಾಂಪ್ಲಿಕೇಶನ್ಸ್ ಅಥವಾ ಕಾನ್ಸಿಕ್ವೆನ್ಸಸ್ನ ನಮ್ಮ ಮೆಡಿಸಿನ್ಸಿಂದ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಡಿಮೆ. ಆ್ಯಂಡ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕೆಲವು ಬೇರೆ ಮೆಡಿಸಿನ್ಸ್ಗಳನ್ನು ನೀವು ಲಾಂಗ್ ಟೈಮ್ ತೊಗೊಂಡಾಗ ಲಿವರ್ ಇಂಟಾಕ್ಸಿಕೇಷನ್ ಆಗೋದಾಗಲಿ ಅಥವಾ ಕಿಡ್ನಿ ಇಶ್ಯೂಸ್ ಆಗೋದಾಗಲಿ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ನ ನೋಡ್ತಾ ಹೋಗ್ತೀರಾ. ನಮ್ಮ ಮೆಡಿಸಿನ್ಸ್ ಆ ರೀತಿ ಏನೂ ಮಾಡೋದಿಲ್ಲ. ಆ್ಯಂಡ್ ಜೊತೆಲಿ ಲಾಂಗ್ ಲಾಸ್ಟಿಂಗ್ ರಿಲೀಫ್
ರಿಲೀಫ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಲೇ ಎವ್ರಿ ಇಯರ್ 29th ಅಕ್ಟೋಬರ್ಗೆ ವರ್ಲ್ಡ್ ಸೋರಿಯಾಸಿಸ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಇಯರ್ ಒಂದು ಥೀಮ್ ಇರೋವಂಥದ್ದು. ಸೊ ಈ ಲಾಸ್ಟ್ ಇಯರ್ ಥೀಮ್ ಇದ್ದಿದ್ದು ಬರೀ ಸೋರಿಯಾಸಿಸ್ ಇರೋ ಪೇಷಂಟ್ಸ್ನ ಫೋಕಸ್ ಮಾಡಿರಲಿಲ್ಲ, ಅವ್ರ ಫ್ಯಾಮಿಲಿನೂ ಕೂಡ ಫೋಕಸ್ ಮಾಡ್ತಾ ಹೋಗಿದ್ರು. ಸೊ ಏನಾಗುತ್ತೆ ಅಂದರೆ ಈ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಬರೀ ಪೇಷಂಟಿಗೆ ಅಷ್ಟೇ ತೊಂದರೆ ಆಗಿರೋದಿಲ್ಲ, ಪೇಷಂಟ್ ಡಿಪೆಂಡೆಂಟ್ಸ್ಗೂ ಕೂಡ ಇದು ಸಮಸ್ಯೆ ಆಗಿ ಬರೋವಂಥದ್ದು. ಸೊ ಅಂಥವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಲಿ, ಈ ಕಾಯಿಲೆಯಿಂದ ಹೇಗೆ ನಾವು ಗುಣಮುಕ್ತರಾಗ್ಬೋದು ಅಥವಾ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ವರ್ಲ್ಡ್ ಸೋರಿಯಾಸಿಸ್ ಡೇ ಅನ್ನೋದು October 29th ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಓಕೆ, ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಹೋಮ್ ರೆಮಿಡೀಸ್, ಮನೆ ಮದ್ದು, ಸೆಲ್ಫ್ ಮೆಡಿಕೇಶನ್ ಅಂತ ಹೇಳಿ ಸಾಕಷ್ಟು ಜನ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಸೊ ನಿಜವಾದ ಕಾರಣ ಏನು ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ, ಅವರು ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡೋದಿಲ್ಲ. ಸೊ ಈ ರೀತಿ ಮನೆ ಮದ್ದುಗಳಿಗೆ ಹೋದಾಗ ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ? ಚರ್ಮದ ಮೇಲೆ ಏನೇ ಆಗ್ತಾ ಇದ್ರು ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಸಮಥಿಂಗ್ ಇಸ್ ರಾಂಗ್ ಇನ್ಸೈಡ್ ವಿದಿನ್ ಯುವರ್ ಬಾಡಿ ಅಂತ ಹೇಳ್ಬಿಟ್ಟು. ಸೊ ಮೇಲಿಂದ ಮೇಲೆ ನೀವು ಆಯಿಂಟ್ಮೆಂಟ್ಸ್ ಹಚ್ಚೋದಾಗಲಿ, ಈಗ ಮನೇಲಿ ಏನೇ ಒಂದು ವೂಂಡ್ಸ್ ಆಗಲಿ ಕಟ್ಸ್ ಆಗಲಿ ಏನೇ ಬರಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋದೇನು ಟರ್ಮರಿಕ್, ಬಿಕಾಸ್ ಇಟ್ ಈಸ್ ರಿಚ್ ಇನ್ ಆಂಟಿಸೆಪ್ಟಿಕ್ ಅಂತ ಹೇಳ್ಬಿಟ್ಟು. ಸೊ ಈ ಕಾಯಿಲೆ ಬೇಸಿಕಲಿ ಬರ್ತಾ ಇರೋದು ನಿಮ್ಮ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡಿಂದ. ಸೊ ಆಟೋ ಇಮ್ಯೂನ್ ಡಿಸೀಸ್ ಬರಬೇಕು ಅಂದ್ರೆ ಕೆಲವು ರೀಸನ್ಸ್ಗಳಿರ್ಬೋದು, ಮೇ ಬಿ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು. ಸ್ಟ್ರೆಸ್ ಅಂದಾಗ ನಾನು ಆಗಲೇ ಹೇಳಿದೆ ಇದು ಯಾವುದೇ ಏಜ್ ಸ್ಪೆಸಿಫಿಕ್ ಇಲ್ಲ, ಹಾಗಾದ್ರೆ ಮಕ್ಕಳಲ್ಲಿ ಏನು ಸ್ಟ್ರೆಸ್ ಇರ್ಬೋದು ಅಂತ ನೀವು ಕೇಳ್ಬೋದು. ಸೊ ಮಕ್ಕಳಲ್ಲಿ ಏನು ಸ್ಟ್ರೆಸ್ ಇರ್ಬೋದು ಅಂದರೆ ಮನೇಲಿ ಪೇರೆಂಟಲ್ ಅನ್ಅವೈಲಬಿಲಿಟಿ ಇರ್ಬೋದು, ಓಕೆ, ಆ್ಯಂಡ್ ಚೈಲ್ಡ್ಹುಡ್ ಅಬ್ಯೂಸ್ ಏನಾದರೂ ಆಗಿರ್ಬೋದು. ಇಂಥದ್ದೆಲ್ಲ ಏನಾಗುತ್ತೆ ಮಕ್ಕಳ ಒಂದು ಮನಸ್ಥಿತಿನ ಕೆಡಿಸ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಈ ರೀತಿ ಸೈಕೋಸೊಮ್ಯಾಟಿಕ್ ದೈಹಿಕವಾಗಿ ಸಿಂಪ್ಟಮ್ಸ್ಗಳನ್ನು ತೋರಿಸ್ತಾ ಹೋಗುತ್ತೆ. ಸೊ ಈ ಥರ ಇರೋ ಕಂಡೀಷನಲ್ಲಿ ನೀವು ಸೂಪರ್ಫಿಷಿಯಲ್ ಆಗಿ ಏನೇ ಟ್ರೀಟ್ಮೆಂಟ್ ಕೊಡೋದ್ರು ಅದು ಜಸ್ಟ್ ರಿಲೀಫ್ ಅಂತ ಹೇಳ್ಬೋದು. ಕ್ಯೂರ್ ಆಗಬೇಕಂದ್ರೆ ರೂಟ್ ಕಾಸ್ಗೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದರಿಂದ ಪರ್ಮನೆಂಟ್ ಆಗಿ ನೀವು ಗುಣಮುಕ್ತರಾಗಬಹುದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ರಿಲೇಟೆಡ್ ಹಲವಾರು ಸ್ಕಿನ್ ಡಿಸಾರ್ಡರ್ಸ್ಗಳಿದೆ ಅಂತ ಹೇಳ್ತಾ ಇದ್ರಿ. ಸೊ ಯಾವೆಲ್ಲ ಸಮಸ್ಯೆಗಳು ಇದೆ ಆ ಕುರಿತು ಹೇಳುವುದಾ? ಓಕೆ, ಸೊ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ಗೆ ಬರೋದಾದರೆ ಜಸ್ಟ್ ಲೈಕ್ ಸೋರಿಯಾಸಿಸ್ ಬೇರೆ ಯಾವ ಕಾಯಿಲೆಗಳಿರಬಹುದು ಅನ್ನೋದಾದರೆ ಎಕ್ಸಿಮಾ ಅಂತ ಒಂದು ಹೇಳ್ತಾ ಹೋಗ್ತೀವಿ. ಸೊ ಎಕ್ಸಿಮಾದಲ್ಲೂ ಹಾಗೆ ಇರುತ್ತೆ, ಇಚ್ಚಿ ಸ್ಕಿನ್ ಇರುತ್ತೆ, ಪ್ಯಾಚಿ ಸ್ಕಿನ್ ಇರುತ್ತೆ ಆ್ಯಂಡ್ ಥಿಕ್ಕಂಡ್ ಸ್ಕಿನ್ ಇರುತ್ತೆ. ಹಾಗಂತ ಇದು ಎಕ್ಸಿಮಾದಲ್ಲಿ ಏನಾಗುತ್ತೆ ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಗಳಿರ್ಬೋದು, ದಟ್ ಕುಡ್ ಬಿ ಈವನ್ ಅನ್ ಅಲರ್ಜನ್ ಇರ್ಬೋದು ಆರ್ ಈವನ್ ಅನ್ ಇರಿಟೆಂಟ್, ಆ್ಯಂಡ್ ದಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಎಲ್ಲ ಎಕ್ಸಿಮ್ಯಾಟಿಸ್ ಪೇಷಂಟ್ಸ್ಗೂ ಒಂದೇ ಕಾರಣದಿಂದ ಬರುವಂಥದ್ದೇನೂ ಇರೋದಿಲ್ಲ. ಬಟ್ ಸೋರಿಯಾಸಿಸಲ್ಲಿ ಒಂದು ಇಂಪಾರ್ಟೆಂಟ್ ಸೈನ್ ಏನು ಅಂದರೆ ಆ ಸ್ಕ್ಯಾಪ್ ಫಾರ್ಮ್ ಆಗಿರುತ್ತಲ್ಲ, ಆ ಸ್ಕ್ಯಾಪ್ ಫಾರ್ಮ್ ಆದಾಗ ಅದನ್ನು ನಾವು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಬ್ಲೀಡಿಂಗ್ ಸ್ಪಾಟ್ಸ್ ಆಗುತ್ತೆ. ಓಕೆ, ಸೊ ಅದನ್ನು ನಾವು ಹಾಸ್ಪಿಟ್ ಸೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಯಾವುದೇ ಕಾಯಿಲೆ ಸ್ಕಿನ್ ಅಂತಲೇ ಅಲ್ಲ, ಸ್ಕಿನ್ ಬಿಡೋ ನೆಗ್ಲೆಕ್ಟ್ ಮಾಡ್ಬೋದು ಅನ್ನೋದಲ್ಲ, ಏನೇ ತೊಂದರೆ ಇದ್ರೂ ಕೂಡ ಹತ್ರ ಇರೋ ಕನ್ಸಲ್ಟೆಂಟ್ಗೆ ವಿಸಿಟ್ ಮಾಡಿದಾಗ ಅದು ಯಾವ್ದು ಪ್ರಾಪರ್ ಡಯಾಗ್ನೋಸಿಸ್, ಅದಕ್ಕೆ ಯಾವ ಪ್ರಾಪರ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ನೀವು ಕಂಡ್ಕೋಬೋದು. ಓಕೆ, ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒನ್ ಆಫ್ ದ ಮೇನ್ ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿ, ಹೇಗೆ ಉಂಟಾಗುತ್ತೆ ಜೆನೆಟಿಕಲ್ ಫ್ಯಾಕ್ಟರಿಂದ ಈ ಸೋರಿಯಾಸಿಸ್ ಅನ್ನೋದ್ರ ಕುರಿತು ತಿಳಿಸ್ಕೊಡೋದಾದ್ರೆ? ಜೀನ್ಸ್ ಅಂದ ತಕ್ಷಣ ಈಗ ತಂದೆ ಸೈಡಿಂದನೂ ಬರುತ್ತೆ, ತಾಯಿ ಸೈಡಿಂದನೂ ಬರುತ್ತೆ. ಕೆಲವು ಕಾಯಿಲೆಗಳು ಏನಿರುತ್ತೆ ಅದು ವಂಶ ಪಾರಂಪರೆಯಾಗಿ ಬರುವಂಥದ್ದು. ಬಿಕಾಸ್ ಆಟೋ ಇಮ್ಯೂನ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಯೋರ್ ಬ್ಲಡ್ನು. ಸೊ ಬ್ಲಡ್ ಶೇರ್ ಮಾಡೋದ್ರಿಂದ ಮಕ್ಕಳಲ್ಲೂ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಡಾರ್ವಿನ್ಸ್ ಥಿಯರಿ ಏನು ಹೇಳುತ್ತೆ, ಒಂದು ಜನ್ರೇಷನ್ ಸ್ಕಿಪ್ ಆದರೂ ಇನ್ನೊಂದು ಜನ್ರೇಷನ್ಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಒಂದೊಂದು ಜನ್ರೇಷನ್ಗೆ ಒಂದೊಂದು ಡಿಸೀಸ್ ಇರುತ್ತೆ. ಅಂದರೆ ಕೆಲವು ಜನ್ರೇಷನ್ಗೆ ಈ ಕಾಯಿಲೆನೇ ಬರೋದಿಲ್ಲ ಅಂತ ಏನೂ ಇಲ್ಲ, ಎಲ್ಲ ಜನ್ರೇಷನಲ್ಲೂ ಒಂದೊಂದು ರೀತಿ ಕಾಯಿಲೆ ಇರುತ್ತೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಸೋರಿಯಾಸಿಸ್ ಇದೆ ಅಂತ ನಂಗೆ ಇಮಿಡಿಯೇಟ್ ಇವರಲ್ಲಿ ಬರಬೇಕು ಅಂತ ಏನಿಲ್ಲ. ಈ ಜನ್ರೇಷನ್ ಸ್ಕಿಪ್ ಆಗಿ ನೆಕ್ಸ್ಟ್ ಜನ್ರೇಷನಲ್ಲೂ ಕೂಡ ಕಾಣಿಸ್ಕೋಬಹುದು. ಓಕೆ, ಇನ್ನು ಫ್ಯಾಮಿಲಿ ಅಂತ ಅಂದಾಗ ಒಂದು 4 to 5 ಮೆಂಬರ್ಸ್ ಇದ್ದೇ ಇರ್ತಾರೆ. ಸೊ ಅವರೆಲ್ಲ ಒಂದೇ ಟವಲ್ಗಳನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ರಿಲೇಟೆಡ್ ಡಿಸೀಸ್ ಬರಬಹುದಾ ಅಥವಾ ಸೋರಿಯಾಸಿಸ್ ಸಮಸ್ಯೆ ಕೂಡ ಉಂಟಾಗಬಹುದಾ? ಓಕೆ, ಒನ್ ಮೋರ್ ಥಿಂಗ್, ಸೋರಿಯಾಸಿಸ್ ಇಸ್ ನಾಟ್ ಕಂಟೇಜಿಯಸ್. ಓಕೆ, ಸೊ ಇದು ಅಂಟು ರೋಗ ಅಲ್ಲ. ಓಕೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಬಟ್ ವಂಶ ಪಾರಂಪರೆಯಾಗಿ ಬರ್ಬೋದು. ಬಟ್ ಒಬ್ಬರಿಂದ ಒಬ್ಬರಿಗೆ ಅವರ ಬಟ್ಟೆ ಯೂಸ್ ಮಾಡೋದ್ರಿಂದ ಅಥವಾ ಜೊತೆಲಿ ಊಟ ಮಾಡೋದ್ರಿಂದ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಬರುವಂಥ ಕಾಯಿಲೆ ಅಲ್ಲ. ಓಕೆ, ಸೊ ಇದರಲ್ಲೇ ಕಂಟೇಜಿಯಸ್ ಆಗಿರುವಂಥದ್ದು ಬೇರೆ ಕಾಯಿಲೆಗಳು ಬರುತ್ತೆ, ಅದರಲ್ಲೂ ಸೇಮ್ ಸಿಂಪ್ಟಮ್ಸ್ ನೀವು ನೋಡ್ತಾ ಹೋಗ್ತೀರಾ. ವೆರಾಸ್ ಸೋರಿಯಾಸಿಸ್ ಇಸ್ ನಾನ್ ಕಂಟೇಜಿಯಸ್. ಓಕೆ, ಇನ್ನು ಸೋರಿಯಾಸಿಸ್ ಬಂದಾಗ ಇಚ್ಚಿಂಗ್ ಉಂಟಾಗೋದು ಸಾಮಾನ್ಯ, ಅದು ಹೇಳ್ತಾ ಇರ್ತೀರಾ. ಸೊ ಅದು ಕಂಟ್ರೋಲ್ ಮಾಡೋಕೆ ಏನಾದರೂ ಸಾಧ್ಯನಾ? ಯಾಕೆಂತ ಹೇಳಿದ್ರೆ ಇಚ್ಚಿಂಗ್ ಅಂತ ಹೇಳಿ ಹೋದಾಗ ಅದೇನು ಸಿವಿಯರ್ ಆಗ್ತಾ ಹೋಗುತ್ತೆ. ಸೊ ಸಾಕಷ್ಟು ಜನಕ್ಕೆ ಅದೊಂದು ಗೊಂದಲ ಇರುತ್ತೆ.
ಓಕೆ, ಆಗಲೇ ಹೇಳ್ದಂಗೆ ಕೆಲವು ಮೊಡಾಲಿಟೀಸ್ ಅಂತ ಇರುತ್ತೆ ಆ್ಯಂಡ್ ದಟ್ ಈಸ್ ಅಗೇನ್ ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುವಂಥದ್ದು. ಸೊ ಆದಷ್ಟು ಈ ರೀತಿ ಸ್ಕಿನ್ ಕಂಪ್ಲೇಂಟ್ಸ್, ಇಚ್ಚಿಂಗ್ ಇದ್ದಾಗ, ಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಕೀಪ್ ಯುವರ್ ಸೆಲ್ಫ್ ಮಾಯ್ಶ್ಚರೈಸ್ಡ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಡ್ರೈನೇ ಇರುತ್ತೆ. ಸೊ ಅದನ್ನು ನಾವು ರಿಟೈನ್ ಮಾಡ್ಕೋಬೇಕಂದ್ರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ. ಈವನ್ ವೆನ್ ಯುವರ್ ಸ್ಕಿನ್ ಈಸ್ ಮಾಯ್ಸ್ಟ್ ಇದ್ದಾಗ, ನನ್ನ ಸ್ಕಿನ್ ಡ್ರೈ ಟೈಪ್ ಅಲ್ಲ, ಆಯಿಲಿ ಸ್ಕಿನ್ ಅಂತ ಹೇಳೋರು ಕೂಡ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ. ವೆನ್ ಯುವರ್ ಸ್ಕಿನ್ ಇಸ್ ಮಾಯ್ಸ್ಟ್, ಅಟ್ಲೀಸ್ಟ್ ಸ್ನಾನ ಮಾಡಿದ ತಕ್ಷಣ ಹೆಂಗಿರುತ್ತೆ ನಿಮ್ಮ ಸ್ಕಿನ್ ಮಾಯ್ಸ್ಟ್ ಇರುತ್ತೆ, ಅಂಥ ಟೈಮಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ 12 hours ಹೈಡ್ರೇಷನ್ನ ನೀವು ಉಳಿಸ್ಕೋಬೋದು. ಅದ್ರ ಜೊತೆ ಸ್ವಲ್ಪ ನೀರು ಫ್ರೀಕ್ವೆನ್ಸಿ ಆಫ್ ವಾಟರ್ ಇಂಟೇಕ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಸ್ಕಿನ್ ಸೆಲ್ಸ್ ಸಾಯ್ತಾ ಇದೆ ಅಂದಾಗ ಬರೀ ಸ್ಕಿನ್ ಸೆಲ್ಸ್ ಅಲ್ಲ, ಅದರೊಟ್ಟಿಗೆ ನಿಮ್ಮ ದೇಹದಲ್ಲಿರೋ ಪೌಷ್ಟಿಕಾಂಶಗಳು ಕೂಡ ಹೋಗ್ತಾ ಇರುತ್ತೆ, ಹೈಡ್ರೇಷನ್ ಕೂಡ ಹೋಗ್ತಾ ಇರುತ್ತೆ. ಸೊ ಆದಷ್ಟು ರೆಗ್ಯುಲರ್ ಆಗಿ ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇರಲ್ವೋ, ಯಾರು ಈ ಕಾಯಿಲೆಗೆ ಒಳಗಾಗಿರ್ತೀರೋ ಅವರು ಫ್ರೀಕ್ವೆನ್ಸಿ ಆಫ್ ವಾಟರ್ ಇಂಟೇಕ್ನ ಜಾಸ್ತಿ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೋಟೀನ್ ಅಂದರೆ ನೀವು ಮೀಲ್ ಡಿಸೈಡ್ ಮಾಡ್ತಾ ಇದ್ದೀರಾ ಅಂದರೆ ಒಂದೇ ಪೋರ್ಷನ್ ಜಾಸ್ತಿ ಇರುವಂಥದ್ದಲ್ಲ, ಬರೀ ಎಕ್ಸಸ್ ಪ್ರೋಟೀನ್ ಇರುವಂಥದ್ದಲ್ಲ, ಎಕ್ಸಸ್ ಕಾರ್ಬ್ ಇರುವಂಥದ್ದಲ್ಲ, ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಆ್ಯಂಡ್ ಸ್ಪೆಷಲಿ ಸೋರಿಯಾಸಿಸ್ ಇರೋರು ಸ್ವಲ್ಪ ಅನಿಮಲ್ ಪ್ರೋಟೀನ್ನ ಕಟ್ ಡೌನ್ ಮಾಡೋದ್ರಿಂದ ಇಚ್ಚಿಂಗ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಒಂದೇ ಅಲ್ಲ, ಯಾವುದೇ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಲೈಫ್ ಸ್ಟೈಲ್ ಕೂಡ ಕಾರಣ ಆಗ್ತಾ ಇದೆ. ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವ ರೀತಿಯ ಮಾಡಿಫಿಕೇಶನ್ನ ನಾವು ಮಾಡ್ಕೊಳ್ಬೇಕು? ಎಕ್ಸಾಕ್ಟ್ಲಿ ಆ್ಯಸ್ ಐ ಸೆಡ್, ಈಗ ಇಚ್ಚಿಂಗ್ ಇರುತ್ತೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂದಂಗೆ ಹೇಳ್ದಂಗೆ ಅನಿಮಲ್ ಪ್ರೋಟೀನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ ಪ್ರೋಸೆಸ್ಡ್ ಫುಡ್, ನೀವೇನು ಫುಡ್ನ ಕನ್ಸ್ಯೂಮ್ ಮಾಡ್ತಿರಲ್ಲ ಅಂಥ ಫುಡ್ಗೆ ಯಾವುದೇ ಇಂಡಸ್ಟ್ರಿ ಸಹಾಯಗಳು ಕೂಡ ಇರಬಾರ್ದು. ಟ್ರೈ ಟು ಟೇಕ್ ಹೋಲ್ಸಮ್ ಫುಡ್ ಅಂತ ಹೇಳ್ಬೋದು. ಆ್ಯಂಡ್ ಶುಗರ್ ಇಂಟೇಕ್ನ ಕಡಿಮೆ ಮಾಡಿ, ಸ್ಟಿಮ್ಯುಲೆಂಟ್ಸ್ನ ಅವಾಯ್ಡ್ ಮಾಡಿ. ಸ್ಟಿಮ್ಯುಲೆಂಟ್ಸ್ ಅವಾಯ್ಡ್ ಅನ್ನೋದಕ್ಕಿಂತ ನಿಲ್ಲಿಸೇ ಬಿಡೋದು ಒಳ್ಳೆಯದು. ಸ್ಟಿಮ್ಯುಲೆಂಟ್ಸ್ ಇನ್ ದ ಮೀನ್ಸ್ ಆಫ್ ಆಲ್ಕೋಹಾಲ್ ಇರಲಿ, ಸಿಗರೇಟ್ ಇರಲಿ, ಆ್ಯಂಡ್ ಈವನ್ ಏರೇಟೆಡ್ ಡ್ರಿಂಕ್ಸ್ ಇರಲಿ, ಆ್ಯಂಡ್ ಸ್ವೀಟ್ನರ್ಸ್ ಅಂದರೆ ಎಕ್ಸಸ್ ಶುಗರ್ ಇರಲಿ, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿದಾಗ ಈ ರೀತಿ ಕಾಯಿಲೆನ ಊಟದ ಮುಖಾಂತರ ನೀವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಸ್ ಐ ಸೈಡ್, ಇಟ್ ಇಸ್ ಸೈಕೋಸೊಮ್ಯಾಟಿಕ್. ಅಂದರೆ ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಏನಾದರೂ ಒತ್ತಡಗಳಿದ್ರೂ ಕೂಡ ನಿಮ್ಮ ದೇಹದ ಮೇಲೆ ಈ ರೀತಿ ಕಾಯಿಲೆಗಳನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಅಂಥ ಕಂಡೀಷನಲ್ಲಿ ಏನು ಮಾಡಬೇಕು, ಸ್ವಲ್ಪ ಯಾವುದಾದ್ರೂ ಸ್ಟ್ರೆಸ್ ರಿಲೀವ್ ಮಾಡೋ ಅಂಥದ್ದು ಏನಾದರೂ ಪ್ರಾಕ್ಟೀಸ್ ಮಾಡಿ, ಕೌನ್ಸಿಲಿಂಗ್ಸ್ಗೆ ಅಂಡರ್ಗೋ ಆಗಿ, ಬಿಹೇವಿಯರಲ್ ಥೆರಪೀಸ್ಗೆ ಅಂಡರ್ಗೋ ಆಗಿ, ಅದರಿಂದ ಕೂಡ ನೀವು ರಿಲೀಫ್ನ ಪಡ್ಕೊತಾ ಹೋಗ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಬಾರದೇ ಇರೋದಕ್ಕೆ ಏನೆಲ್ಲ ಸೇಫ್ಟಿ ಮೆಷರ್ಸ್ನ ನಾವು ತಗೊಳ್ಬಹುದು? ಹೇಳ್ತಾ ಇದ್ರಿ ಅಫ್ಕೋರ್ಸ್ ಲೈಫ್ ಸ್ಟೈಲ್ ಹೀಗಿರಬೇಕು ಅಂತ, ಅದ್ರ ಜೊತೆಗೆ ಬೇರೆ ಏನು ಮಾಡಿದ್ರೆ ನಾವು ಓಕೆ ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ಅಥವಾ ಸಮಸ್ಯೆ ಬಾರದೇ ಇರೋ ಹಾಗೆ ತಡಿಬೋದು ಅಂತ ಹೇಳ್ಬಹುದು? ಆ್ಯಸ್ ಸಚ್ ಪ್ರಿವೆಂಟಿವ್ ಮೆಷರ್ಸ್ ಅಂದರೆ ಎಲ್ಲ ಕಾಮನಾಗಿ ಎಲ್ಲ ಕಾಯಿಲೆಗೂ ಒಂದೇ ಹೇಳೋದು, ಸೋರಿಯಾಸಿಸ್ಗೆ ಇದೆ ಅಂತ ಏನೂ ಇಲ್ಲ. ಸೊ ಏನಂದರೆ ಸ್ಟ್ರೆಸ್ ಫ್ರೀ ಆಗಿರಿ ಅಂತ ಹೇಳ್ತೀವಿ. ಬಿಕಾಸ್ ಇವಾಗ ಬರ್ತಾ ಇರೋ ಎಲ್ಲ ಕಾಯಿಲೆಗಳು ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಸೈಕೋಸೊಮ್ಯಾಟಿಕ್. ಸ್ಟ್ರೆಸ್ ಫ್ರೀ ಆಗಿರಬೇಕಾಗತ್ತೆ. ಆ್ಯಂಡ್ ಲೈಫ್ ಸ್ಟೈಲಲ್ಲೂ ಕೂಡ ಸ್ವಲ್ಪ ಹೆಲ್ತಿ ಡಯಟ್ ಆ್ಯಂಡ್ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಚೂಸ್ ಮಾಡುವಂಥ ಮೆಡಿಸಿನ್ಸ್ಗಳು ಕೂಡ ತುಂಬ ಎಫೆಕ್ಟ್ ಆಗುವಂಥದ್ದು. ಈಸಿಯಾಗಿ ಸಿಗುತ್ತೆ ಅನ್ನೋದನ್ನೇ ನೀವು ಓವರ್ ದ ಇಯರ್ಸ್ ಯೂಸ್ ಮಾಡ್ತಾ ಇದ್ದರೆ ಅದೇ ಕಾಂಪ್ಲಿಕೇಶನ್ ಆಗಿ ಟರ್ನ್ ಆಗ್ತಾ ಹೋಗ್ಬೋದು. ಆ್ಯಂಡ್ ಈ ರೀತಿ ಕಾಯಿಲೆಗೆ ಜನರಲಿ ಕನ್ವೆನ್ಷನಲ್ ಥೆರಪಿಯಲ್ಲಿ ಕೊಡುವಂಥ ಮೆಡಿಸಿನ್ಸ್ಗಳು ನಿಮ್ಮ ಇಮ್ಯುನಿಟಿ ಮೇಲೆ ಆ್ಯಕ್ಟ್ ಮಾಡುವಂಥದ್ದು. ಇಮ್ಯುನೋ ಸಪ್ರೆಸೆಂಟ್ಸ್ ಆಗಿರೋದ್ರಿಂದಾನೇ ಏನಾಗುತ್ತೆ, ನಿಮಗೆ ಬೇರೆ ಬೇರೆ ಕಾಯಿಲೆಗಳು ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಅಟ್ಲೀಸ್ಟ್ ನೀವು ಓವರ್ ದ 7 days ಅಂತ ತಗೊಂಡಾಗ ಆನ್ ಆನ್ ಆವ್ರೇಜ್ 90 minutes ವರ್ಕೌಟ್ ಆದರೂ ಮಾಡಲೇಬೇಕು. ಲೀಸ್ಟ್ ಅಂತ ಹೇಳೋದಾದರೆ 90 minutes ವರ್ಕೌಟ್ ಮಾಡಿ. ಸ್ಲೀಪ್ ಹೈಜೀನ್ನ ಫಾಲೋ ಮಾಡಿ. ಅಂದರೆ ಎವ್ರಿ ಡೇ ಒಂದು ಪರ್ಟಿಕ್ಯುಲರ್ ಟೈಮ್, ಈ ಟೈಮಿಂದ ಈ ಟೈಮ್ ತನಕ ನಾನು ಮಲಗಲೇಬೇಕು, 6 to 7 hours ಆಫ್ ಸ್ಲೀಪ್, ಸೌಂಡ್ ಸ್ಲೀಪ್ ಇರಲೇಬೇಕು. ಆ್ಯಂಡ್ ಹೇಳ್ದಂಗೆ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಗ್ಲೂಟೇನ್ ಇರೋ ಅಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಸೊ ಇವಾಗ ಏನು ಕಾನ್ಸೆಪ್ಟ್ ಇದೆ ಅಂದರೆ ರೈಸೇ ತಿನ್ನಬಾರ್ದು ಅಂತ ಇದೆ. ಓಕೆ, ಬರೀ ಚಪಾತಿ, ಜಾವರ್ ಅಂತ. ಸೊ ಇದು ಎಕ್ಸಸ್ ತಗೊಂಡಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಗ್ಲೂಟೆನ್ ಇಂಟಾಕ್ಸಿಸಿಟಿ ಶುರು ಆಗ್ತಾ ಹೋಗುತ್ತೆ, ಗ್ಲೂಟೆನ್ ಇಂಟಾಲರೆಂಟ್ ಆಗ್ತಾ ಹೋಗ್ತೀರಾ. ಸೊ ಹಾಗಾಗಿ ಗ್ಲೂಟೆನ್ ಫ್ರೀ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ. ಆ್ಯಂಡ್ ಯಾವುದು ಜೆನೆಟಿಕಲಿ ಮ್ಯೂಟೇಟ್ ಆಗಿರುವಂಥ ಯಾವುದಾದ್ರೂ ಫ್ರೂಟ್ಸ್, ವೆಜಿಟೇಬಲ್ಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ತಾ ಹೋಗಿ. ಇನ್ಕ್ಲೂಡ್ ಮೋರ್ ಆಫ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ವಿಚ್ ಆರ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ಫ್ಲಮೇಷನ್ ಇಸ್ ದ ಟ್ರಿಗರಿಂಗ್ ಫ್ಯಾಕ್ಟರ್ ಇನ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಓಕೆ, ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಹೋಮಿಯೋ ಕೇರ್ನಲ್ಲಿ ನಾವು ಭಿನ್ನವಾಗಿ ಟ್ರೀಟ್ಮೆಂಟನ್ನು ಕೊಡ್ತೀವಿ ಅಂತ. ಸೊ ಆ ಚಿಕಿತ್ಸೆಯ ಕುರಿತು ಹೇಳೋದಾದರೆ?
ಸೊ ಇಟ್ ಇಸ್ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್ ಫಾರ್ ಅಸ್. ಸೊ ಒಬ್ಬರಿಗೆ ಒಂದು ವಿಂಟರ್ ಅಗ್ರವೇಷನ್ ಇದ್ದರೆ ಇನ್ನೊಬ್ಬರಿಗೆ ಬೇರೆ ರೀತಿಯ ಅಗ್ರವೇಷನ್ಗಳಿರ್ಬೋದು. ಏನಕ್ಕೆ ಬಂದಿದೆ, ಎಷ್ಟು ವರ್ಷದಿಂದ ಇದೆ, ಆ್ಯಂಡ್ ಯಾವ ಜಾಗದಲ್ಲಿದೆ, ಆ್ಯಂಡ್ ಯಾವ ಟ್ರೀಟ್ಮೆಂಟ್ ಅಂಡರ್ಗೋ ಆಗಿದ್ದಾರೆ, ಯಾವುದಾದ್ರು ಬೇರೆ ಕಾಂಪ್ಲಿಕೇಶನ್ಸ್ ಇದೆನಾ, ಅಗೇನ್ ಇದ್ರದ್ದು ರೂಟ್ ಕಾಸ್ನ ಅನಲೈಸ್ ಮಾಡ್ತಾ ನಾವು ಕೊಡೋ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ. ಸೊ ಇದನ್ನು ತಗೊಳ್ಳೋದ್ರಿಂದ ನೀವು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಆ್ಯಂಡ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಹೇಳ್ತಾ ಇದ್ರಿ ಸೋರಿಯಾಸಿಸಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳಿ. ಯಾವ ಟೈಪ್ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು? ಇದರಿಂದ ಸಾಕಷ್ಟು ಸಮಸ್ಯೆ ಉಂಟಾಗತ್ತೆ ಅಂತ ಹೇಳೋದಾದ್ರೆ ಅದರಲ್ಲಿ ಹೇಳೋದಾದರೆ ಈ ಪ್ಲಾಕ್ ಸೋರಿಯಾಸಿಸ್ ಅಂತ ಏನು ಹೇಳ್ತೀವಲ್ಲ, ಸೊ ಇಟ್ ಇಸ್ ನಾಟ್ ಫೇಟಲ್, ಬಟ್ ಇದೇನಾಗುತ್ತೆ ಅಂದರೆ ನಿಮಗೆ ಒಂದು ಕಾಸ್ಮೆಟಿಕ್ ಪರ್ಪಸ್ ಕೂಡ ಒಬ್ಬರನ್ನ ಇನ್ಫೀರಿಯರ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ದಟ್ ಕ್ಯಾನ್ ಡೈರೆಕ್ಟ್ಲಿ ಎಫೆಕ್ಟ್ ಯುವರ್ ಪ್ರೊಡಕ್ಟಿವಿಟಿ. ಓಕೆ, ಸೊ ಈ ಪ್ಲಾಕ್ ಸೋರಿಯಾಸಿಸಲ್ಲಿ ಏನಾಗುತ್ತೆ, ಪದೇ ಪದೇ ಆಗಿದ್ದ ಜಾಗದಲ್ಲೇ ಗಾಯಗಳಾಗಿ ಸ್ಕ್ಯಾಬ್ಸ್ಗಳು ಫಾರ್ಮ್ ಆಗಿಬಿಡುತ್ತೆ. ಸ್ಕ್ಯಾಬ್ಸ್ಗಳು ಫಾರ್ಮ್ ಆದಾಗ ಸ್ಪೆಷಲಿ ಬೆಂಡ್ ಆಫ್ ದ ಜಾಯಿಂಟ್ಸ್ ಏನಾದರೂ ಫಾರ್ಮ್ ಆದರೆ ಅವರಿಗೆ ಕೈಕಾಲು ಮಡ್ಚಕ್ಕೂ ಕೂಡ ಹಿಂಸೆ ಆಗುವಂಥದ್ದು, ನಡೆಯೋಕ್ಕೆ ಕೂಡ ಹಿಂಸೆ ಆಗುವಂಥದ್ದು. ಇದರೊಟ್ಟಿಗೆ ಏನಾಗುತ್ತೆ, ಅವರು ಫೇಸ್ ಮಾಡೋಕ್ಕೆ ಆಗೋದಿಲ್ಲ, ನೋಡೋಕ್ಕೆ ವಿಕಾರವಾಗಿ ಹಾಗೆ ಆಗಿರೋದ್ರಿಂದ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೊಸೈಟಿಯಿಂದ ವಿಡ್ರಾಲ್ ಆಗೋಕ್ಕೆ ಶುರು ಆಗುತ್ತೆ. ಸಮ್ವೇರ್ ದ ಎಂಡ್ ಅಪ್ ವಿತ್ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಸ್ಕಿನ್ ಡಿಸಾರ್ಡರ್ಸ್ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದರೆ, ಬಿಕಾಸ್ ಸೋರಿಯಾಸಿಸ್ಗೆ ಸ್ವಲ್ಪ ರಿಲೇಟೆಡ್ ಇರೋದ್ರಿಂದ ವಾಟರ್ ಯೂಸೇಜ್ ಯಾವ ರೀತಿ ಇರಬೇಕು ಅಂತ, ಕೆಲವರು ಬಿಸಿ ನೀರುಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ, ಇನ್ನು ಕೆಲವರು ಕೋಲ್ಡ್ ವಾಟರ್, ವಾರ್ಮ್ ವಾಟರ್ ಅಂತ ಹೇಳಿ. ಸೊ ದೇಹಕ್ಕೆ ಯಾವ ಪ್ರಮಾಣದ ಒಂದು ವಾಟರ್ ಯೂಸೇಜ್ ಇದ್ದರೆ ಈ ಸಮಸ್ಯೆ ಬರದಂತೆ ನಾವು ತಡಿಬಹುದು, ಅಥವಾ ಸ್ಕಿನ್ ಡಿಸಾರ್ಡರ್ಸ್ ಇಲ್ಲದೆ ಇರೋ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳೋದು? ಎನಿಥಿಂಗ್ ವಿಚ್ ಈಸ್ ಅನ್ ಎಕ್ಸ್ಟ್ರೀಮ್ ಇಸ್ ಡೇಂಜರಸ್ ಅಂತ ನಾನು ಹೇಳ್ತೀನಿ. ಇದರ್ ಟೂ ಕೋಲ್ಡ್ ಆರ್ ಇದರ್ ಟೂ ಹಾಟ್. ಓಕೆ, ಸೊ ಟಿಪೆಡ್ ವಾಟರ್, ಲ್ಯೂಕ್ವಾರ್ಮ್ ವಾಟರ್ ಯೂಸ್ ಮಾಡೋದ್ರಿಂದ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಸೀಸನ್. ನಾನು ಇವಾಗ ಸಮ್ಮರಲ್ಲಿ ನೀವು ಬಿಸಿ ನೀರು ಯೂಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಹಾಗಂತ ವಿಂಟರಲ್ಲಿ ತಣ್ಣೀರು ಯೂಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇನ್ ವಿಚ್ ಎವರ್ ಟೆಂಪ್ರೇಚರ್ ದ ಪೇಷಂಟ್ ಇಸ್ ಕಂಫರ್ಟೇಬಲ್, ಅದರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದರೆ ಅವ್ರು ಯಾವುದಾದ್ರೂ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಇನ್ನು ಡಾಕ್ಟರ್ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು, ಇಚ್ಚಿಂಗ್ ಬರದೇ ಇರೋಂತೆ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ಈ ಮಾಯಿಶ್ಚರೈಸರ್ ಅಥವಾ ಕ್ರೀಮ್ಗಳು ಅಂತ ಬಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಆಯಿಲ್ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್, ಯಾವುದಾದ್ರೂ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಯಾವ ರೀತಿಯ ಒಂದು ಎಫೆಕ್ಟ್ ಉಂಟು ಮಾಡುತ್ತೆ? ನಾರ್ಮಲ್ ಸ್ಕಿನ್ ಇದೆ, ಅವ್ರಿಗೆ ಯಾವುದೇ ಇಶ್ಯೂಸ್ ಇಲ್ಲ, ಸ್ಕಿನ್ ಇಶ್ಯೂಸ್ ಇಲ್ಲ ಅಂದರೆ ರೆಗ್ಯುಲರ್ ಮಾಯಿಶ್ಚರೈಸರ್ಸ್ನ ಅವ್ರು ಯೂಸ್ ಮಾಡ್ಬೋದು. ಸೊ ಅಂಡರ್ ಎನಿ ಡಿಸೀಸ್ ಕಂಡೀಷನ್ ಇದ್ದಾಗ ಮೆಡಿಕೇಟೆಡ್ ಯೂಸ್ ಮಾಡೋದು ಬೆಟರು. ದಟ್ಟು ಅಗೇನ್ ಅಂಡರ್ ಯಾವುದಾದ್ರೂ ಡಾಕ್ಟರ್ ಗೈಡೆನ್ಸಿಂದನೇ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಎನಿ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ವರ್ಷಾನ್ಗಟ್ಲೆ ಅದೇ ಯೂಸ್ ಮಾಡೋದಲ್ಲ. ಸೊ ಒಂದು 6 months 1 year ಆದಮೇಲೆ ಮತ್ತೆ ಕನ್ಸಲ್ಟ್ ಮಾಡಿ ಡಾಕ್ಟರ್ಸ್ ಏನಾದರೂ ಅಡ್ವೈಸ್ ಮಾಡ್ತಾರೆ, ಅದ್ರ ಅಕಾರ್ಡಿಂಗ್ಲಿ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಇನ್ನು ಎಲ್ಲ ಸಮಸ್ಯೆಗಳನ್ನು ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತಾರೆ. ಅದು ನೆಗ್ಲೆಕ್ಟ್ ಮಾಡಿದಾಗ ತುಂಬ ಪೀಕ್ ಹೋಗುತ್ತೆ, ಆಗ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ? ಇನ್ನು ಅದೇ ಕಂಡೀಷನಲ್ಲಿ ನಾವು ನೋಡ್ತಾ ಹೋದರೆ ಸೋರಿಯಾಸಿಸಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗುತ್ತೆ? ಸೋರಿಯಾಸಿಸ್ ನಾವು ಇಗ್ನೋರ್ ಮಾಡ್ತಾ ಹೋದಂಗೆ ಇಟ್ ಕ್ಯಾನ್ ಟರ್ನ್ ಇಂಟು ಸೋರಿಯಾಟಿಕ್ ಆರ್ಥ್ರೈಟಿಸ್. ಓಕೆ, ಆ್ಯಂಡ್ ಅಗೇನ್ ಕನ್ವೆನ್ಷನಲ್ ಥೆರಪೀಸ್ನ ನೀವು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ನ ನೀವು ನೋಡ್ತಾ ಹೋಗ್ಬೋದು, ಸ್ಪೆಷಲಿ ಇಂಥ ಕಂಡೀಷನಲ್ಲಿ. ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಪಸ್ಟುಲರ್ ಸೋರಿಯಾಸಿಸ್ ಅಂತ. ಇದು ಬಂದ್ಬಿಟ್ಟು ಇನ್ಫೆಕ್ಷಸ್ ಇರೋವಂಥದ್ದು. ಸೊ ಎಲ್ಲೆಲ್ಲಿ ಸ್ಕ್ಯಾಬ್ಸ್ ಇರುತ್ತೋ ಅಲ್ಲೆಲ್ಲ ಪಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾರಲ್ಲಿ ಈ ಕಾಯಿಲೆಗಳಿರುತ್ತೋ, ಓವರ್ ದ ಇಯರ್ಸ್ ಇರುತ್ತೋ, ದೇ ಕ್ಯಾನ್ ಎಕ್ಸ್ಪೆಕ್ಟ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಲಿಪಿಡ್ ರಿಲೇಟೆಡ್ ಇಶ್ಯೂಸ್, ಒಬೆಸಿಟಿ, ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ, ಬೇರೆ ಯಾವುದೋ ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇರ್ತೀವಿ, ಅದರಲ್ಲಿ ಅವ್ರಿಗೆ ಕ್ಯೂರ್ ಆಗಲ್ಲ, ಹೋಮಿಯೋ ಕೇರ್ಗೆ ಹೋದರೆ ಏನಾದರೂ ಇದಕ್ಕೆ ಪರಿಹಾರ ಸಿಗತ್ತಾ ಅಂತ ಹೇಳಿ. ಸೊ ಅಂಥವರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿಯೂ ಪರಿಹಾರ ನೀವು ಕಂಡ್ಕೋಬಹುದು. ಬಿಕಾಸ್ ವಿ ಟ್ರೀಟ್ ದ ರೂಟ್ ಕಾಸ್. ಬರೀ ಸಿಂಪ್ಟಮ್ಸ್ ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ನಾವೇ ಆಗ್ತಾ ಇದೆ, ಉರಿ ಬರ್ತಾ ಇದೆ ಅಂದ ತಕ್ಷಣ ಬರೀ ಅದನ್ನು ರಿಲೀಫ್ ಕೊಡೋ ಅಂಥದ್ದಲ್ಲ, ಆ ಸಿಂಪ್ಟಮ್ಸ್ ಯಾಕೆ ಬರ್ತಾ ಇದೆ. ಸಿಂಪ್ಟಮ್ಸ್ ಬಂದ್ಬಿಟ್ಟು ನಾವು ಹೇಳ್ದಂಗೆ ಪೇನ್ ಇಸ್ ಅ ಬೂನ್ ಅಂತ ಹೇಳ್ತೀವಿ, ಒಳಗಡೆ ಏನೋ ಆಗ್ತಾ ಇದೆ ಅನ್ನೋದನ್ನ ನಮ್ಮ ದೇಹ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಆ ಇಂಡಿಕೇಶನ್ನ ನಾವು ಟ್ರೀಟ್ ಮಾಡೋದ್ರ ಜೊತೆಲಿ ರೂಟ್ ಕಾಸ್ನ ಟ್ರೀಟ್ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ರಿಲೀಫ್ನ ನೀವು ಕಾಣ್ತಾ ಹೋಗ್ಬೋದು. ಆಗಲೇ ಹೇಳ್ದಂಗೆ ರಿಲ್ಯಾಪ್ಸಸ್ ಆ್ಯಂಡ್ ರೆಮಿಷನ್ಸ್ ಆರ್ ವೆರಿ ಕಾಮನ್ ಅಂತ. ಆ ಫ್ರೀಕ್ವೆನ್ಸಿ ಆಫ್ ರಿಲ್ಯಾಪ್ಸಸ್ ರೆಮಿಷನ್ಸ್ನ ನಾವು ಕಟ್ ಡೌನ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕ್ಯೂರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ನು ಡಾಕ್ಟರ್ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಹೋದಾಗ ನೀವು ಫುಡ್ ಡಯಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಫುಡ್ ಡಯಟ್ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಡೋದಾದ್ರೆ? ಫುಡ್ಡಲ್ಲಿ ಬರೋದಾದರೆ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಮೀಲ್. ಓಕೆ,
ಯೋರ್ ಮೀಲ್ ಶುಡ್ ಇನ್ಕ್ಲೂಡ್ ಎವ್ರಿಥಿಂಗ್. ಮೇಜರ್ ಆಗಿ ಒಂದೇ ಕಾಂಪೊನೆಂಟ್ನ ಫೋಕಸ್ ಮಾಡುವಂಥದ್ದಲ್ಲ. ಆ್ಯಂಡ್ ಆ್ಯಸ್ ಐ ಸೈಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರಲಿ, ಫ್ರೆಶ್ ಫ್ರೂಟ್ಸ್ ಇರಲಿ, ಸ್ಪೆಷಲಿ ಫ್ರೂಟ್ಸಲ್ಲಿ ಬರೋದಾದರೆ ಬೆರೀಸ್ ಇರಲಿ. ಈ ಬೆರೀಸಲ್ಲಿ ಏನಾಗುತ್ತೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಬೆರೀಸ್ನ ಇನ್ಕ್ಲೂಡ್ ಮಾಡಿ, ಆ್ಯಂಡ್ ಆಲ್ಮಂಡ್ಸ್ ಆ್ಯಂಡ್ ನಟ್ಸ್ನ ಇನ್ಕ್ಲೂಡ್ ಮಾಡಿ. ಆ್ಯಂಡ್ ಈ ಪ್ರೋಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್, ಏರೇಟೆಡ್ ಡ್ರಿಂಕ್ಸ್, ಸ್ಟಿಮ್ಯುಲೆಂಟ್ಸ್, ಸ್ಪೆಷಲಿ ಈ ಕಾಯಿಲೆಯಲ್ಲಿ ಬಳಲ್ತಾ ಇರೋದು ಯಾವುದೇ ರೀತಿಯಾದ ಸ್ಟಿಮ್ಯುಲೆಂಟ್ಸಿಂದ ಅವರು ದೂರ ಇರಬೇಕಾಗಿ ಬರುತ್ತೆ. ಎಸ್ಪೆಷಲಿ ಆಲ್ಕೋಹಾಲ್ ಮತ್ತು ಸಿಗರೇಟ್ ಏನಿರುತ್ತಲ್ಲ ಅದರಿಂದ ದೂರ ಇದ್ದರೆ ಇನ್ನೂ ಬೆಟರ್ ಅಂತ. ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿದಾಗ ರಿಯಕರೆನ್ಸ್ ಬರುವಂತಹ ಚಾನ್ಸಸ್ ಯಾಕೆ ಇರುತ್ತೆ? ಹೆಚ್ಚಾಗಿ ಈ ಸಮಸ್ಯೆ ಇದ್ದಾಗ ರಿಯಕರೆನ್ಸ್ ಬರುತ್ತೆ ಅಂತ ಒಂದು ಕಂಡೀಷನ್ ಇರೋದಾದರೆ ಯಾವುದು? ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲೆಲ್ಲ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಎವ್ರಿ RBC ಅದರದ್ದು ಇಷ್ಟು ಸರ್ಟೆನ್ ಪೀರಿಯಡ್ ಅಂತ ಇರುತ್ತೆ. ಅದು ಹುಟ್ಟಿ ಅದ್ರ ಕೆಲಸ ಮಾಡೋದು ಸಾಯಕ್ಕೆ ಓವರ್ 90 days ಅಂತ ಇರುತ್ತೆ. ಸೊ ಅದು ಕೆಲಸ ಆದಮೇಲೆ ಮತ್ತೆ ಹೊಸ ಸೆಲ್ ಬರಲೇಬೇಕು. ಸೊ ಹಾಗಾಗಿ ನೀವು ರಿಲ್ಯಾಪ್ಸಸ್ ಮತ್ತು ರಿಕರೆನ್ಸ್ನ ನೋಡ್ತಾ ಹೋಗ್ತೀರಾ. ಸೊ ಈ ರಿಲ್ಯಾಪ್ಸಸ್ ರಿಕರೆನ್ಸ್ನ ನಾವು ಎಷ್ಟು ಬ್ರೇಕ್ ಡೌನ್ ಮಾಡ್ತೀವೋ ಅಷ್ಟು ನಾವು ಬೆಟರ್ ಪ್ರೋಗ್ನೋಸಿಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಸೋರಿಯಾಸಿಸ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ವಾ ವೀಕ್ಷಕರೇ, ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅದಕ್ಕೆ ಪರಿಹಾರ ತಿಳಿಸ್ಕೊಟ್ಟಿದ್ದೇವೆ. ಸೊ ನಿಮ್ಮ TV ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 1081 212.